ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಆ್ಯಂಡ್ ಇವತ್ತು ನಾನು ರೀಡಿಂಗ್ ಮಾಡ್ತಾ ಇರೋದು ನಿಮ್ಮ ಜೂನ್ ಮಂತಿನ ಲವ್ ಲೈಫ್ ರೀಡಿಂಗಾಗಿ. ಆ್ಯಂಡ್ ಇನ್ನೂ ನಾನು ಕಾರ್ಡ್ಸ್ನ ಶಫಲ್ ಮಾಡಿಲ್ಲ, ಎಲ್ಲ ಕಾರ್ಡ್ಸ್ ಇಲ್ಲಿಟ್ಟಿದ್ದೀನಿ. ಸೊ ರೆಡಿ ಮಾಡಿಬಿಟ್ಟು ಇಟ್ಟಿದ್ದೀನಿ, ಬಟ್ ಶಫಲ್ ಮಾಡಿಬಿಟ್ಟು ಆನ್ ಸ್ಪಾಟ್ ರೀಡಿಂಗ್ ಮಾಡ್ತೀನಿ ಇವತ್ತು. ಆ್ಯಂಡ್ ಎಸ್, ಸೊ ಪೈಲ್ 1 ಪೈಲ್ 2 ಇದೆ. ಇದು ನಿಮ್ಮ ಒಂದು ಫಸ್ಟ್, ನಿಮ್ಮ ಹೆಸರಿನ ಫಸ್ಟ್ ಲೆಟರ್ ಏನಿದೆ ಅದನ್ನು ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ತುಂಬ ಜನ ಹೇಳಿದ್ರು ಲೈಕ್ ಐ ಕೆಪ್ಟ್ ಲೈಕ್ ದಿಸ್ ಮ್ಯಾಮ್, ಅದು ಸ್ವಲ್ಪ ಕಾಣಿಸ್ತಾ ಇಲ್ಲ ನಮಗೆ ಅಂಥೇಳಿ. ಹಾಗಾಗಿ ನಾನು ಸ್ವಲ್ಪ ಇದನ್ನು ನಿಯರ್ ಇಟ್ಟು ತೋರಿಸ್ತಾ ಇದ್ದೀನಿ. ಆ್ಯಸ್ ಯು ಕ್ಯಾನ್ ಸಿ ದಿಸ್. ಓಕೆ, ಸೊ ನಿಮ್ಮ ನೇಮ್ನ ಫಸ್ಟ್ ಲೆಟರ್ ಏನಿದೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಲವ್ ಲೈಫ್ ಜೂನ್ 2024 ಮಂತಿನ ಲವ್ ರೀಡಿಂಗ್ ಏನು ಹೇಳ್ತಿದೆ, ಕಾರ್ಡ್ಸ್ ಏನು ಹೇಳ್ತಿದೆ, ಏಂಜಲ್ ಗೈಡೆನ್ಸ್ ಮೆಸೇಜ್ ಏನು ಬರ್ತಿದೆ ನಿಮ್ಮ ರಿಲೇಷನ್ಶಿಪ್ಗಾಗಿ ಪರ್ಟಿಕ್ಯುಲರ್ ಆಗಿ ಅನ್ನೋದು ಚೆಕ್ ಮಾಡೋಣ. ಓಕೆ, ಐ ಹೋಪ್ ಯು ಚೂಸ್ ದ ಪೈಲ್ಸ್. ಸೊ ವಿಲ್ ಸ್ಟಾರ್ಟ್ ವಿತ್ ಪೈಲ್ 1. ಸೊ ನೋಡೋಣ ಪೈಲ್ 1ಗೋಸ್ಕರ ಏನೇನು ಮೆಸೇಜಸ್ ಬರ್ತಾ ಇದೆ ಟ್ಯಾರೋದಲ್ಲಿ ಅಂತ ಫಾರ್ ದ ಮಂತ್ ಆಫ್ ಜೂನ್ 2024. What cards will come? Madly in love. You people are madly in love with each other. This is what I'm getting here. ಓಕೆ, ಕಾರ್ಡ್ಸ್ ಬರ್ತಾ ಇಲ್ಲ, ಬಟ್ ಬಾಟಮ್ ಆಫ್ ದ ಡೆಕ್ ಏನು ಬರ್ತಿದೆ ಅದು ತಗೋತಾ ಇದ್ದೀನಿ. ಹ್ಯಾಂಗ್ಮ್ಯಾನ್ ಬರ್ತಾ ಇದೆ. ಓಕೆ, and also I got this card here. Let me take it. Okay, ಫಸ್ಟ್ ನಿಮ್ಮ ಟ್ಯಾರೋದಲ್ಲಿ ಏನು ಮೆಸೇಜ್ ಬರ್ತಿದೆ ಹೇಳ್ತೀನಿ. ನೈಟ್ ಆಫ್ ಕಪ್ಸ್, the Empress, 8 of Pentacles, Hangman. ಹಾಗೆ ಏಂಜಲ್ ಮೆಸೇಜ್ ತಗೊಳ್ಳೋಣ. ನಿಮ್ಮ ಜೂನ್ ಮಂತ್ ಲವ್ ಲೈಫ್ಗಾಗಿ ಸ್ಪೆಷಲಿ ಏನು ಮೆಸೇಜ್ ಇದೆ ಅಂತ ನೋಡೋಣ. ಓಕೆ, ಜೂನ್ 2024 love notes, love messages, love guidances. What's the guidance from you for my ಪ್ರೇ ಮಾಡ್ಕೋತಾ ಇರಿ. ನಿಮ್ಮ ರಿಲೇಷನ್ಶಿಪ್ಗಾಗಿ ಏನು ಏಂಜಲ್ಸ್ ಗೈಡೆನ್ಸ್ ಕೊಡ್ಬೇಕಂತಿದ್ದಾರೆ. ವಿಲ್ ಸಿ ದ್ಯಾಟ್. Love, just help me to know what are the guidance message. Oh my god, there are so many messages. I'm taking few here, guys. 1 second. These messages I'm taking. Okay. So ಏನು ಮೆಸೇಜಸ್ ಇದ್ದಾವೆ ಅಂತ ಹೇಳ್ಬಿಡ್ತೀನಿ. ಫಸ್ಟ್ ನೋ ಅಂತ ಬರ್ತಾ ಇದೆ ಇಲ್ಲಿ. ಇಫ್ ಎನಿ ಕೈಂಡ್ ಆಫ್ ಥಿಂಗ್ ಯು ಆರ್ ಪ್ಲ್ಯಾನಿಂಗ್, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿಯ ನೆಗೆಟಿವಿಟಿನ ನೀವು, ಫಾರ್ ಎಕ್ಸಾಂಪಲ್ ರಿಲೇಷನ್ಶಿಪ್ಸ್ ತುಂಬ ಚೆನ್ನಾಗಿದೆ, ಐ ವಿಲ್ ಟೆಲ್ ಯು ಸಮಥಿಂಗ್ ಹಿಯರ್. ಸೊ ಆ ಒಂದು ಪ್ರಾಬ್ಲಮಿಂದ ಫಸ್ಟ್ ಆನ್ಸರ್ ನೋ ಬರ್ತಾ ಇದೆ. ಸೊ ನೀವೇನಾದರೂ ಪ್ರಾಬ್ಲಮ್ ಮಾಡಿಕೊಂಡು ದೂರ ಆಗಬೇಕು ಅಥವಾ ಮೂವ್ ಆನ್ ಆಗಬೇಕು ಅಥವಾ ಡಿವೋರ್ಸ್ ಮಾಡ್ಕೋಬೇಕು, ಮ್ಯಾರೇಜ್ ಆಗಿರೋರು, ಈ ಥರ ಏನಾದರೂ ಥಿಂಕಿಂಗ್ ಬರ್ತಾ ಇದ್ದರೆ, ಮೈಂಡ್ ಡಿಸ್ಟರ್ಬ್ ಆಗ್ತಾ ಇದ್ದರೆ, ನೋ, ಡೋಂಟ್ ಡೂ ದ್ಯಾಟ್. ಪರ್ಫೆಕ್ಟ್ ಟೈಮಿಂಗ್ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್, ಚೂಸ್ ಅ ನ್ಯೂ ಡೈರೆಕ್ಷನ್. ಓಕೆ, there will be a perfect timing for you people in the month of June. ಸೊ ಈ ರೀಡಿಂಗ್ ಸ್ವಲ್ಪ ಅರ್ಲಿ ಮಾಡ್ತಿರೋದ್ರಿಂದ ಅರ್ಥ ಮಾಡ್ಕೊಳ್ಳಿ, ನಿಮಗಿದು ಇಂಪಾರ್ಟೆಂಟ್ ಆಗಿರ್ಬೋದು. ಹಾಗಾಗಿ ಇವತ್ತೇ ನಿಮಗೆ ರೀಡಿಂಗ್ ಸಿಗ್ತಾ ಇದೆ ಇಲ್ಲಿ. ಸೊ ಗೈಸ್, ಕಮಿಂಗ್ ಟು ದ ಟ್ಯಾರೋ ಫಸ್ಟ್. ಟ್ಯಾರೋಯಿಂದ ನಾನು ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ಬ್ಯೂಟಿಫುಲ್ ಕಾರ್ಡ್, ತುಂಬ
ರೊಮ್ಯಾನ್ಸ್ ಇದೆ, ತುಂಬ ಪ್ರೀತಿ ಇದೆ. ಆ್ಯಂಡ್ ಯು ಪೀಪಲ್ ಆರ್ ಟ್ರಾವೆಲಿಂಗ್ ಇನ್ ಸೋ ಮೆನಿ ಪ್ಲೇಸಸ್. ತುಂಬ ಟ್ರಾವೆಲ್ ಕಾಣಿಸ್ತಾ ಇದೆ ಜೂನ್ ಮಂತಲ್ಲಿ. ಆ್ಯಂಡ್ ತುಂಬ ಎಕ್ಸ್ಪ್ರೆಸಿವ್ ಆಗ್ತಿದ್ದೀರಾ ಇಬ್ರೂ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಫ್ಲರ್ಟಿ ಎನರ್ಜಿ ಇದೆ. ಸೊ ಓವರಾಲ್ ನಿಮ್ಮ ಜೂನ್ ಮಂತಲ್ಲಿ ರಿಲೇಷನ್ಶಿಪ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ತುಂಬ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಬೇರೆ ಬೇರೆ ಪ್ಲೇಸಸಿಗೆ ಹೋಗ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಜೊತೆ. ಆ್ಯಂಡ್ ಇಫ್ ಯು ಆರ್ ಮ್ಯಾರಿಡ್, ಡೆಫಿನೆಟ್ಲಿ ಯು ಮೇ ರಿಸೀವ್ ಅ ಗುಡ್ ನ್ಯೂಸ್ ಇನ್ ದ ಮಂತ್ ಆಫ್ ಜೂನ್ ದಟ್ ಯು ಮೇ ಗೆಟ್ ಕನ್ಸೀವ್, ಪ್ರೆಗ್ನೆನ್ಸಿ, ಈ ಥರ ಒಂದು ಎನರ್ಜೀಸು ಕಾಣಿಸ್ತಾ ಇದೆ. ಎಂಪ್ರೆಸ್ ಕಾರ್ಡ್ ಇರೋದ್ರಿಂದ ಒಂದು ಕಂಫರ್ಟ್ ಝೋನ್ ಇದೆ. ಮೇ ಬಿ ಯು ಆರ್ ಶಿಫ್ಟಿಂಗ್ ಟು ಅ ನ್ಯೂ ಪ್ಲೇಸ್ ಅಂತ ಹೇಳ್ಬೋದು, ಅಥವಾ ಶಿಫ್ಟಿಂಗ್ ಟು ಅ ನ್ಯೂ ಹೌಸ್. ದೇರ್ ಈಸ್ ಸಮ್ ಕೈಂಡ್ ಆಫ್ ಚೇಂಜಸ್ ಇನ್ ದ ಮಂತ್ ಆಫ್ ಜೂನ್. ಆ್ಯಂಡ್ ಎಂಪ್ರೆಸ್ ಕಾರ್ಡ್ ಬರ್ತಿರೋದ್ರಿಂದ ಕಂಫರ್ಟ್ನೆಸ್ ತೋರಿಸ್ತಿದೆ. ರಿಲೇಷನ್ಶಿಪ್ಪಲ್ಲಿ ತುಂಬ ಕಂಫರ್ಟ್ನೆಸ್ ಇದೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಸಕ್ಸಸ್ ಕಾಣಿಸ್ತಾ ಇದೆ. ಸೊ ಐ ಥಿಂಕ್ ಏನೋ ಒಂದು ಸಕ್ಸಸ್ ನಿಮಗೆ ಸಿಗಲಿದೆ ಅಂತ ಹೇಳ್ಬೋದು. ಸೊ 8 ಆಫ್ ಪೆಂಟಿಕಲ್ಸ್ ವಿಚ್ ಕಾರ್ಡ್ ಐ ಟುಕ್ ಎಕ್ಸ್ಟ್ರಾ, ದೆನ್ ಡೆಫಿನೆಟ್ಲಿ ಇದು ಸ್ವಲ್ಪ ವರ್ಕ್ ಕಡೆನೂ ಹೇಳ್ತಾ ಇದೆ. ಮೇ ಬಿ ನಿಮ್ಮ ಪಾರ್ಟ್ನರ್ ತುಂಬ ವರ್ಕ್ ಮಾಡ್ತಿರ್ಬೋದು ಜೂನ್ ಮಂತಲ್ಲಿ, ನೀವು ತುಂಬ ವರ್ಕ್ ಮಾಡ್ತಿರ್ಬೋದು. ಆ್ಯಂಡ್ ಯು ಹ್ಯಾವ್ ಟು ಸಪೋರ್ಟ್ ದೆಮ್. ಬಾಟಮ್ ಆಫ್ ದ ಡೆಕ್ ದ ಹ್ಯಾಂಗ್ ಮ್ಯಾನ್ ಬರ್ತಿದೆ. ಮೇ ಬಿ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಈ ಥರ ವರ್ಕ್ ರಿಲೇಟೆಡ್ ಇಶ್ಯೂಸ್ ಬಂದಾಗ ಯು ಮೇ ಸ್ಟಾರ್ಟ್ ಫೀಲಿಂಗ್ ಮೈ ಪಾರ್ಟ್ನರ್ ಡಸಂಟ್ ಲವ್ ಮೀ, ನನಗೆ ನನ್ನ ಪಾರ್ಟ್ನರ್ ಪ್ರೀತಿ ಮಾಡಲ್ಲ, ಹಿ ಡೋಂಟ್ ಕೇರ್ ಫಾರ್ ಮೀ ಎಕ್ಸೆಟ್ರಾ. ಬಟ್ ದಟ್ಸ್ ನಾಟ್ ದ ಟ್ರೂತ್. ಅವರೆಲ್ಲ ಮಾಡ್ತಿರೋದೇ ನಿಮ್ಮ ಡ್ರೀಮ್ ಫುಲ್ಫಿಲ್ ಮಾಡೋದಕ್ಕಾಗಿ, ಅಥವಾ ನೀವು ಈ ಎನರ್ಜಿ ನಿಮ್ಮಲ್ಲಿದ್ದರೆ ನೀವು ಮಾಡ್ತಿರೋದೇ ನಿಮ್ಮ ಪಾರ್ಟ್ನರ್ ಎನರ್ಜಿ ಫುಲ್ಫಿಲ್ ಮಾಡೋದಕ್ಕಾಗಿ, ಅವ್ರ ಡ್ರೀಮ್ಸ್ ಫುಲ್ಫಿಲ್ ಮಾಡೋದಕ್ಕಾಗಿ. ಸೊ ಹಾಗಾಗಿ ಬ್ಯೂಟಿಫುಲ್ ಕನೆಕ್ಷನ್ ಇದೆ. ಬಟ್ ಎಲ್ಲೊಂದು ಕಡೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಈ ಮಂತಲ್ಲಿ ನಿಮಗೆ ಸಿಗುತ್ತೆ ನೋಡೋಕ್ಕೆ. ಆ್ಯಂಡ್ ಸಮನ್ ಈಸ್ ಬಿಕಮಿಂಗ್ ಲೇಝಿ ಹಿಯರ್ ಅಂತಲೂ ಹೇಳ್ಬೋದು. ಲೇಝಿ ಆಗ್ತಿದ್ದೀರಾ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಮನೇಲಿ ಸುಮ್ಮನೆ ಮಲಗಿರಬೇಕು ಅನ್ನಿಸ್ತಾ ಇದೆ. ಈ ಥರನೂ ಒಂದು ಎನರ್ಜಿ ನೀವು ನೋಡ್ಬೋದು ಅಂತ ಕಾಣಿಸ್ತಿದೆ. ಸೊ ಏಂಜಲ್ ಗೈಡೆನ್ಸ್ ನಿಮ್ಮ ಲವ್ ರಿಲೇಷನ್ಶಿಪ್ಗಾಗಿ ಅಂತ ಚೆಕ್ ಮಾಡೋದಕ್ಕೆ ಫಸ್ಟ್ ಮೆಸೇಜ್ ಬಂದಿದ್ದು ನೋ. ಸೊ ಇನ್ ಕೇಸ್ ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ಸಿ, ದಿಸ್ ಈಸ್ ನಾಟ್ ಲೈಕ್ ನೀವೊಂದು ಕ್ವಶನ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿಲ್ಲ ಇಲ್ಲಿ ಟು ಟೆಲ್ ಯು ಓಕೆ ಎಸ್ ಆರ್ ನೋ ಅಂಥೇಳಿ. ಅಕಾರ್ಡಿಂಗ್ ಟು ದ ಟ್ಯಾರೋ ನಾನು ಇಲ್ಲಿ ನಿಮಗೆ ಮ್ಯಾಚ್ ಮಾಡಿಬಿಟ್ಟು ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋ ಬರ್ತಿರೋದ್ರಿಂದ ಇಫ್ ಇನ್ ಕೇಸ್ ಯು ಆರ್ ಥಿಂಕಿಂಗ್ ಸಮಥಿಂಗ್, ನಿಮ್ಮ ಪಾರ್ಟ್ನರ್ ನಿಮಗೇನಾದರೂ ಸಮಥಿಂಗ್ ಅದೇ ನೆಗೆಟಿವ್ ನೀವೇನಾದರೂ ಥಿಂಕ್ ಮಾಡ್ತಿದ್ದೀರಾ ಅಂತ ಇದ್ರೆ ಅವ್ರ ಬಗ್ಗೆ ಜೂನ್ ಮಂತಲ್ಲಿ ಆ ಥರ ಥಾಟ್ಸ್ ಬಂದರೆ ಅದ್ರ ಕಡೆ ಗಮನ ಕೊಡಬೇಡಿ. ಬಿಕಾಸ್ ಅದು ಆನ್ಸರ್ ಈಸ್ ನೋ ಅಂತ ಬರ್ತಾ ಇದೆ. ದಟ್ಸ್ ನಾಟ್ ದ ಟ್ರೂತ್. ನಿಮ್ಗೇನು ಕಾಣಿಸ್ತಿದೆ ಅದು ಟ್ರೂ ಅಲ್ಲ. ಏಂಜಲ್ಸ್ ಆರ್ ಟೆಲಿಂಗ್ ಯು ದಟ್ಸ್ ನಾಟ್ ದ ಟ್ರೂ. ಡೋಂಟ್ ಬಿಲೀವ್ ದಟ್. perfect timing. Maybe if you're planning to do something, for example changing house ಅಥವಾ traveling some other place ಅಥವಾ starting some new work, starting something, ಏನೋ ಒಂದು ಬೇರೆ ಥರದ್ದು ಏನೋ ವರ್ಕ್ ಶುರು ಮಾಡಬೇಕಂತಿದ್ದೀರಾ ಟುಗೆದರ್ ಆರ್ ಅಲೋನ್, ವಾಟ್ ಎವರ್, ಪರ್ಫೆಕ್ಟ್ ಟೈಮಿಂಗ್. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವೇನೋ ಸ್ಟೆಪ್ ತೊಗೋಬೇಕಂತಿದ್ದೀರಾ ಟು ಕಂಟಿನ್ಯೂ ದ ರಿಲೇಷನ್ಶಿಪ್ ಐ ಆಮ್ ಟಾಕಿಂಗ್, ಓಕೆ, ಅದು ಪರ್ಫೆಕ್ಟ್ ಟೈಮಿಂಗ್ ಇದೆ. ಆ್ಯಂಡ್ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಯು ಮೇ ರಿಸೀವ್ ಸಮ್ ಗುಡ್ ನ್ಯೂಸ್ ಅಂತಲೂ ಕಾಣಿಸ್ತಾ ಇದೆ. ಸೊ ಇನ್ನೂ ಕೆಲವು ವೀಕ್ಸ್, ಜೂನ್ ಶುರು ಆಗಿ ಕೆಲವು ವೀಕ್ಸ್ ಆದ ನಂತರ, ಮೇ ಬಿ 1-2 ವೀಕ್ಸ್ ಆದ ನಂತರ ಯು ಮೇ ಗೆಟ್ ಅ ಗುಡ್ ನ್ಯೂಸ್. ಯು ಮೇ ಅಟೆಂಡ್ ಸಮ್ ಫಂಕ್ಷನ್. ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನೀವೆಲ್ಲೋ ರೀಚ್ ಆಗ್ತಿದ್ದೀರಾ, ನಿಮಗೇನೋ ಒಂದು ಸಿಗ್ತಾ ಇದೆ, ಪ್ರಾಜೆಕ್ಟ್ ಸಿಗ್ತಿರ್ಬೋದು, ಟ್ರಾವೆಲ್ ಮಾಡ್ತಿರ್ಬೋದು. ದೇರ್ ಈಸ್ ಕೈಂಡ್ ಆಫ್ ಸಮ್ ಗುಡ್ನೆಸ್ ಇನ್ ದಿಸ್ ಕಾರ್ಡ್, ಓಕೆ. ಆ್ಯಂಡ್ ಚೂಸ್ ಅ ನ್ಯೂ ಡೈರೆಕ್ಷನ್ ಬರ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ಏನಾದರೂ ಇಶ್ಯೂ ಆಗ್ತಾ ಇದ್ರೆ ಯು ಹ್ಯಾವ್ ಟು ಚೂಸ್ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಾ ಇದೆ. ಈ ಓವರ್ ಆಲ್ ರೀಡಿಂಗಲ್ಲಿ ನನಗೆ ಎನರ್ಜಿ ಸಿಗ್ತಿರೋದು ಡೋಂಟ್ ಬ್ರೇಕ್ ದ ರಿಲೇಷನ್ಶಿಪ್. ಓಕೆ ಗೈಸ್, ಸೊ ಡೋಂಟ್ ಬ್ರೇಕ್ ದ ರಿಲೇಷನ್ಶಿಪ್, ವರ್ಕ್ ಆನ್ ದ ರಿಲೇಷನ್ಶಿಪ್ ಆ್ಯಂಡ್ ಚೂಸ್ ಅ ನ್ಯೂ ಡೈರೆಕ್ಷನ್ ಬರ್ತಿರೋದ್ರಿಂದ ಯು ಕ್ಯಾನ್ ಆಲ್ವೇಸ್ ಚೂಸ್ ಅ ನ್ಯೂ ಡೈರೆಕ್ಷನ್. ಫಾರ್ ಎಕ್ಸಾಂಪಲ್, ಕೆಲವೊಬ್ಬರಿಗೆ ನೀವಿರೋ ಮನೆ ನಿಮಗೆ ಸೆಟ್ ಆಗ್ತಿಲ್ಲ, ಈ ಥರ ಇಶ್ಯೂ ಇದ್ದರೆ ಡೆಫಿನೆಟ್ಲಿ ನೀವು ಮನೇನ ಶಿಫ್ಟ್ ಮಾಡಿ. ಅಥವಾ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮಗೆ ಇಶ್ಯೂ ಆಗ್ತಾ ಇದ್ದರೆ ಆ ಕೆಲಸನ ಬಿಟ್ಟು ಬೇರೆ ಕೆಲಸ ನೋಡಿ. ಅಥವಾ ಅದೇ ಕೆಲಸದಲ್ಲಿ ಬೇರೆ ಥರ ಯಾವ ಥರ ನೀವು ಸೇಫಾಗಿ ವರ್ಕ್ ಮಾಡ್ಬೋದು ಅದನ್ನು ಚೆಕ್ ಮಾಡ್ಕೊಳ್ಳಿ. ಬಟ್ ಚೂಸ್ ಅ ನ್ಯೂ ಡೈರೆಕ್ಷನ್, ಆಲ್ವೇಸ್ ಚೂಸ್ ಅ ನ್ಯೂ ಡೈರೆಕ್ಷನ್. ದಿಸ್ ಈಸ್ ಅ ಸ್ಟ್ರಾಂಗ್ ಮೆಸೇಜಸ್ ಫ್ರಮ್ ಏಂಜಲ್ಸ್ ಫಾರ್ ಯು ಆ್ಯಂಡ್ ಯು ಹ್ಯಾವ್ ಟು ಟೇಕ್ ದಿಸ್ ಸೀರಿಯಸ್ಲಿ ಗೈಸ್. ಇದನ್ನು ನೆನ್ಪಿಟ್ಕೊಳ್ಳಿ ಆ್ಯಂಡ್ ಇದನ್ನು ಸ್ವಲ್ಪ ಫಾಲೋ ಅಪ್ ಮಾಡಿಕೊಂಡ್ರೆ ಸಾಕು. ಜೂನ್ ಮಂತ್ ವಿಲ್ ಬಿ ಬ್ಯೂಟಿಫುಲ್. ಆ್ಯಂಡ್ ಆಲ್ಸೋ ನಾನು ಟ್ರೈ ಮಾಡ್ತೀನಿ ಜೂನ್ ಮಂತಲ್ಲಿ ಕೆಲವು ಎಕ್ಸ್ಟ್ರಾ ಬೋನಸ್ ರೀಡಿಂಗ್ಸ್ ಮಾಡೋಕ್ಕೆ, ನೋಡೋಣ. ಇಫ್ ಪಾಸಿಬಲ್ ಐ ವಿಲ್ ಡೂ ದ್ಯಾಟ್. ಸೊ ದಿಸ್ ವಾಸ್ ಯುವರ್ ರೀಡಿಂಗ್. ಐ ಹೋಪ್ ಇಟ್ ರೆಸೊನೇಟ್ ವಿತ್ ಯು ಗೈಸ್. ಸೊ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಅದು ಪೇಯ್ಡ್ ರೀಡಿಂಗ್ ನನ್ನ ಹತ್ರ ನೀವು ಬರಬಹುದು ಆ್ಯಂಡ್ ಇಟ್ಸ್ ಅವೈಲೇಬಲ್. ಸೊ ಯು ಕ್ಯಾನ್ ಟೆಕ್ಸ್ಟ್ ಮೀ. ನನ್ನ ನಂಬರ್ ನಿಮಗೆ ವಾಟ್ಸಪ್ ನಂಬರ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಯು ಕ್ಯಾನ್ ಆಲ್ವೇಸ್ ಮೆಸೇಜ್ ಮೀ ದೇರ್. ಓಕೆ, ಥ್ಯಾಂಕ್ ಯು ಆ್ಯಂಡ್ ಸಿ ಯು ಗೈಸ್. ಹಲೋ, ಪೈಲ್ 2. ಸೊ ಪೈಲ್ 2ದವ್ರು ಯಾರ್ಯಾರು ಇದ್ದೀರಾ, ನಿಮಗಾಗಿ ಈಗ ರೀಡಿಂಗ್ ಮಾಡ್ತಾಯಿದ್ದೀನಿ. ನೋಡೋಣ ನಿಮ್ಮ ಲವ್ ಲೈಫ್ ಜೂನ್ 2024. ನಿಮ್ಮ ಪಾರ್ಟ್ನರ್ ಬಗ್ಗೆ ಥಿಂಕ್ ಮಾಡ್ತಾಯಿರಿ ಆ್ಯಂಡ್ ಪ್ರೇ ಟು ದ ಯೂನಿವರ್ಸ್ ರೈಟ್ ಗೈಡೆನ್ಸ್ ಸಿಗಲಿ ನಿಮಗೆ ಅಂತ. Okay, I'm shuffling the cards now.
Beautiful card I got here for you. First card. One more card I will take. Comes. So many cards. I will take this. Bottom of the deck. Between the Emperor. Okay, so Four of Wands, the Star card, Three of Cups. All are the beautiful cards here. Nodana angel guidance ಏನಿದೆ ಅಂತ ಹೇಳಿ. Now the time is 10:10 p.m. Beautiful timing. ನಿಮ್ಮ ರೀಡಿಂಗ್ ಅಲ್ಲಿ I just saw here. These angels. So angels na pray ಮಾಡ್ಕೋತಾ ಇರಿ. Please angels. Okay, repeat after me. Please angels. ನಮ್ಮ ಲವ್ ಲೈಫ್ಗಾಗಿ ಏನು ಮೆಸೇಜಸ್ ಇದೆ, ವಾಟ್ ಮೆಸೇಜಸ್ ವಿ ನೀಡ್ ಟು ಹಿಯರ್, ನಾವೇನು ಮೆಸೇಜಸ್ ನಮಗೋಸ್ಕರ ತುಂಬ ಇಂಪಾರ್ಟೆಂಟ್ ಇದೆ ಈ ಮಂತಲ್ಲಿ ಗೊತ್ತಾಗೋಕ್ಕೆ ತಿಳಿಯೋದಕ್ಕಾಗಿ ಆ ಮೆಸೇಜಸ್ನ ಪ್ಲೀಸ್ ಪ್ರೊವೈಡ್ ಮಾಡಿ. ಎವ್ರಿ ಒನ್ ಪ್ಲೀಸ್ ರಿಕ್ವೆಸ್ಟ್ ದರ್. Remain positive is your first message I got here. And second, communicate clearly. Be assertive. A year from now. Okay, so these are your messages. Beautiful cards here again. Okay, so first of all ಟ್ಯಾರೋ ಬಗ್ಗೆ ಮಾತಾಡಬೇಕು ಅಂದರೆ ಕಂಗ್ರ್ಯಾಚುಲೇಷನ್ಸ್. ಬ್ಯೂಟಿಫುಲ್ ಕಾರ್ಡ್ಸ್ ಬರ್ತಾ ಇದೆ ಪೈಲ್ 2 ಗಾಗಿ. ಮದುವೆ ಆಗೋ ಚಾನ್ಸಸ್ ತುಂಬ ಇದೆ ಜೂನ್ ಮಂತಲ್ಲಿ ಕೆಲವೊಬ್ಬರಿಗೆ, ಅಥವಾ ಎಂಗೇಜ್ಮೆಂಟ್ಸ್. ಇನ್ನು ಕೆಲವೊಬ್ಬರಿಗೆ ಫ್ಯಾಮ್ಲಿಗಳಲ್ಲಿ ನೀವು ಡೆಫಿನೆಟ್ಲಿ ಇನ್ಫಾರ್ಮ್ ಮಾಡ್ತಿದ್ದೀರಾ ನಿಮ್ಮ ಮ್ಯಾರೇಜ್ ಅಥವಾ ಈ ಥರ ಫಿಕ್ಸ್ ಆಗ್ತಾ ಇದೆ. ಓಕೆ, ಆ್ಯಂಡ್ ಮ್ಯಾರೇಜಲ್ಲಿ ಆಲ್ರೆಡಿ ಇರೋರಿಗೂ ಡೆಫಿನೆಟ್ಲಿ ಗುಡ್ ನ್ಯೂಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಟಾರ್ ಕಾರ್ಡ್ ಬರ್ತಾ ಇದೆ, 3 of Cups ಬರ್ತಾ ಇದೆ. ಬ್ಯೂಟಿಫುಲ್ ಕಾರ್ಡ್ಸ್. ಆಲ್ ಆರ್ ಬ್ಯೂಟಿಫುಲ್ ಆ್ಯಂಡ್ ಪಾಸಿಟಿವ್ ಕಾರ್ಡ್ಸ್ ಹಿಯರ್ ಇನ್ ಯುವರ್ ರಿಲೇಷನ್ಶಿಪ್. ಟ್ಯಾರೋದಲ್ಲಿ ತುಂಬ ಬ್ಯೂಟಿಫುಲ್ ಕಾರ್ಡ್ಸ್ ಬರ್ತಾ ಇದೆ. ಸೊ ಐ ವಾಂಟ್ ಟು ಜಸ್ಟ್ ಟೆಲ್ ಯು ಒನ್ ಥಿಂಗ್. ಪೀಸ್ ಇರುತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಜೂನ್ ಮಂತಲ್ಲಿ. ಓಕೆ, ಯು ವಿಲ್ ಬಿ ಇನ್ ಪೀಸ್. ಆ್ಯಂಡ್ ನಿಮ್ಮ ಮದುವೆ ಆಗಿದ್ರೆ ಆಲ್ರೆಡಿ ಯು ಆರ್ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ಅ ಪಾರ್ಟ್ನರ್. ಲೈಕ್ ನಿಮ್ಮ ಲೈಫಲ್ಲಿ ಇರೋ ಪಾರ್ಟ್ನರ್ಗೋಸ್ಕರ ತುಂಬ ಗ್ರೇಟ್ಫುಲ್ ಫೀಲ್ ಮಾಡ್ತೀರಾ. ಆ್ಯಂಡ್ ದೇರ್ ಈಸ್ ಸಮ್ ಕೈಂಡ್ ಆಫ್ ಸೆಲೆಬ್ರೇಷನ್ ಯು ಆರ್ ಡೂಯಿಂಗ್ ಇನ್ ದ ಮಂತ್ ಆಫ್ ಜೂನ್ ಅಂತ ಕಾಣಿಸ್ತಾ ಇದೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ಡೆಫಿನೆಟ್ಲಿ. ಆ್ಯಂಡ್ ಸ್ಟಾರ್ ಕಾರ್ಡ್ ಬರ್ತಾ ಇದೆ. ಡೆಫಿನೆಟ್ಲಿ ಯು ಆರ್ ವರ್ಕಿಂಗ್ ಸ್ಟಾರ್ಟಿಂಗ್ ಅ ನ್ಯೂ ಪ್ರಾಜೆಕ್ಟ್, ಸಮಥಿಂಗ್ ವೆರಿ ಬ್ಯೂಟಿಫುಲ್ ಪ್ರಾಜೆಕ್ಟ್ ಅಂತ ಕಾಣಿಸ್ತಿದೆ. ಆ್ಯಂಡ್ ರಿಲೇಷನ್ಶಿಪ್ ನಿಮ್ದು ಎಷ್ಟು ಫ್ಲೆಕ್ಸಿಬಲ್ ಇದೆ ಅಂದರೆ ಪರ್ಸ್ನಲ್ ಲೈಫ್ ಪ್ರೊಫೆಷ್ನಲ್ ಲೈಫ್ ಬೋತ್ ಯು ಆರ್ ಮ್ಯಾನೇಜಿಂಗ್ ಸೋ ವೆಲ್ ಅಂತ ಬರ್ತಾ ಇದೆ. ಆ್ಯಂಡ್ ಸ್ಟಾರ್ ಕಾರ್ಡ್ ಬರ್ತಿದೆ. ಯು ಆರ್ ಆಲ್ರೆಡಿ ಅ ಸ್ಟಾರ್. ಯು ಆರ್ ರಿಯಲಿ ಫೇಮಸ್ ಇರ್ಬೋದು ನೀವು ಯಾವುದೇ ಒಂದು ರೀತಿಯಲ್ಲಿ, ಎಲ್ಲೋ ಒಂದು ಕೆಲಸದಲ್ಲಿ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಆ್ಯಂಡ್ ನೀವು ಇಬ್ಬರ ಒಂದು ಡೆಸ್ಟಿನಿ ಏನಿದೆ ಸ್ಟಾರಲ್ಲಿ ಬರೆದಿದೆ. ಆ್ಯಂಡ್ ಇದು ಈ ಕೈಂಡ್ ಆಫ್ ಸಮಥಿಂಗ್ ಸ್ಪಿರಿಚುವಲ್ ಥಿಂಗ್ಸ್ ಎಲ್ಲ ನಿಮಗೆ ಈ ಒಂದು ಮಂತಲ್ಲಿ ಯು ಮೇ ಫೀಲ್ ಅಂತಲೂ ಬರ್ತಾ ಇದೆ. ಜೂನ್ ಮಂತಲ್ಲಿ ಇದೆಲ್ಲ ನೀವು ಸ್ವಲ್ಪ ಸ್ಪಿರಿಚುಯಾಲಿಟಿ ಕಡೆ ಅಥವಾ ಕೈಂಡ್ ಆಫ್ ಇನ್ಫಾರ್ಮೇಷನ್ಸ್ ರಿಯೂನಿಯನ್ ಬಗ್ಗೆ ಆ್ಯಂಡ್ ಸೋಲ್ಮೇಟ್ ಬಗ್ಗೆ, ಟ್ವಿನ್ ಫ್ಲೇಮ್ಸ್ ಬಗ್ಗೆ, ಸ್ಪಿರಿಚುವಲ್ ಕನೆಕ್ಷನ್ಸ್ ಬಗ್ಗೆ ಇದೆಲ್ಲ ನಿಮಗೆ ಸ್ವಲ್ಪ ಐಡಿಯಾ ಸಿಗ್ತಾ ಇದೆ ಜೂನ್ ಮಂತಲ್ಲಿ. ನಿಮ್ಮ ಪಾರ್ಟ್ನರ್ ಆ್ಯಂಡ್ ನಿಮ್ಮ ನಡುವೆ ಇದೆಲ್ಲ ಕಮ್ಯುನಿಕೇಷನ್ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ದೇರ್ ಈಸ್ ಚಾನ್ಸಸ್, ಐ ಟೋಲ್ಡ್ ಯು ಆಲ್ರೆಡಿ, ದೇರ್ ಕುಡ್ ಬಿ ಸಮ್ ಸೆಲೆಬ್ರೇಷನ್ ಅಂಥೇಳಿ ಒಂದು ಸೆಲೆಬ್ರೇಷನ್ ನಡೀತಾ ಇದೆ, ಒಂದು ಪಾರ್ಟಿ ನಡೀತಾ ಇದೆ, ಅಥವಾ ಕೈಂಡ್ ಆಫ್ ಸಮಥಿಂಗ್ ಒಂದು ಫಂಕ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ಫ್ರೆಂಡ್ಸ್ ಜೊತೆ ರಿಯೂನಿಯನ್ ಆಗ್ತಾ ಇದೆ, ಅಥವಾ ನಿಮ್ಮ ಫ್ರೆಂಡ್ಸ್ನ ನೀವಲ್ಲಿ ಕರಿತಿದ್ದೀರಾ, ಫ್ರೆಂಡ್ಸ್ಗೂ ಮೀಟ್ ಆಗ್ತಿದ್ದೀರಾ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಪಾರ್ಟ್ನರ್ ಮೀಟ್ ಮಾಡಿಸ್ತಿರ್ಬೋದು. ಆ್ಯಂಡ್ ಫ್ಯಾಮಿಲಿ, ಫ್ರೆಂಡ್ಸ್, ಈ ಥರ ಒಂದು ಗೆಟ್ ಟುಗೆದರ್ ನನಗೆ ಕಾಣಿಸ್ತಾ ಇದೆ. ಓವರ್ ಆಲ್ ಹೇಳಬೇಕಂದ್ರೆ ಫ್ರೂಟ್ಫುಲ್ ಲೈಫ್ ಇದೆ. ಯುವರ್ ಪಾರ್ಟ್ನರ್ ವಿಲ್ ಬಿ ಯುವರ್ ಟ್ವಿನ್ ಫ್ಲೇಮ್.
ತುಂಬ ಜನ ಇಲ್ಲಿ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದ್ದೀರಾ, ಕೆಲವೊಬ್ರು ಸೋಲ್ಮೇಟ್ ಜೊತೆ ಇದ್ದೀರಾ, ಕೆಲವೊಬ್ರು ನಿಮ್ಮ ಕಾರ್ಮಿಕ್ ಜೊತೆ ಇದ್ರೂ ನಿಮ್ಮ ಈ ಒಂದು ಪ್ರೆಸೆಂಟ್ ಲೈಫಲ್ಲಿ ತುಂಬ ಒಳ್ಳೆಯ ಒಂದು ಏನಂತಾರೆ ರಿಲೇಷನ್ಶಿಪ್ ನಿಮ್ಮದು ತುಂಬ ಒಳ್ಳೆಯ ರೀತಿಯಲ್ಲಿ ಫಾರ್ಮ್ ಆಗಿದೆ, ಫಾರ್ಮೇಷನ್ ತುಂಬ ಒಳ್ಳೆ ರೀತಿಯಲ್ಲಿ ಆಗಿದೆ ಅಂತ ಹೇಳ್ಬೋದು. ಸೋಲ್ ಕನೆಕ್ಷನ್ ಇದೆ ಅಂತ ಹೇಳ್ಬೋದು. ಸೊ ಬ್ಯೂಟಿಫುಲ್ ಆಗಿರುವಂತಹ ಒಂದು ಕಾರ್ಡ್ಸ್ ಬರ್ತಾ ಇದೆ ಗೈಸ್. ನೋ ಡೌಟ್ಸ್ ಜೂನ್ ಮಂತಲ್ಲಿ ನೀವು ತುಂಬ ಒಂದು ಹ್ಯಾಪಿನೆಸ್ನ ನೋಡ್ತೀರಾ ಅಂತ ಹೇಳ್ಬೋದು. ಓಕೆ, ಬಟ್ ಇವಾಗ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಏನು ಮೆಸೇಜಸ್ ಇದ್ದಾವೆ ಜೂನ್ ಮಂತ್ಗಾಗಿ, ನಿಮ್ಗೆ ಏನು ಒಂದು ಮೆಸೇಜಸ್ನ ನೀವು ಫಾಲೋ ಮಾಡಬೇಕು ಅಥವಾ ನೆನ್ಪಿಟ್ಕೊಂಡ್ರೆ ಸಾಕು ಅಂದರೆ ರಿಮೈನ್ ಪಾಸಿಟಿವ್. ದೇರ್ ಈಸ್ ಅ ಚಾನ್ಸಸ್ ನೀವು ಸ್ವಲ್ಪ ನೆಗೆಟಿವ್ ಹೋಗ್ಬೋದು ಅಥವಾ ಈ ಒಂದು ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡೋಕ್ಕಿಂತ ಮುಂಚೆ, ಬಿಕಾಸ್ ರೀಡಿಂಗ್ ಸ್ವಲ್ಪ ನಾನು ನಿಮ್ಗೆ ಅಡ್ವಾನ್ಸಲ್ಲಿ ಕೊಡ್ತಿರೋದ್ರಿಂದ ಮೇ ಬಿ ದೇರ್ ಈಸ್ ಅ ಚಾನ್ಸಸ್ ನೀವು ಸ್ವಲ್ಪ ನೆಗೆಟಿವ್ ಥಿಂಕ್ ಮಾಡಬಹುದು ಅಥವಾ ಯು ಮೇ ಫೀಲ್ ಲೈಕ್ ಓಕೆ ನನ್ನ ಲೈಫಲ್ಲಿ ಎಲ್ಲಿ ಗುಡ್ ಥಿಂಗ್ಸ್ ಆಗುತ್ತೆ, ನನಗೆ ಎಲ್ಲಿ ಒಳ್ಳೆ ಪ್ರಪೋಸಲ್ಸ್ ಬರುತ್ತೆ, ಯುನೋ ಲೈಕ್ ದ್ಯಾಟ್. ಇಫ್ ಯು ಆರ್ ಥಿಂಕಿಂಗ್ ಲೈಕ್ ದ್ಯಾಟ್ ಡೆಫಿನೆಟ್ಲಿ ಯು ಹ್ಯಾವ್ ಟು ಬಿ ಪಾಸಿಟಿವ್, ರಿಮೈನ್ ಪಾಸಿಟಿವ್ ಅಂತ ಬರ್ತಾ ಇದೆ. ಐ ವಿಲ್ ಟೆಲ್ ಯು ಒನ್ ಥಿಂಗ್ ಗೈಸ್, ತುಂಬ ಬ್ಯೂಟಿಫುಲ್ ಸೆಂಟೆನ್ಸ್ ಐ ವಾಂಟ್ ಟು ಶೇರ್ ವಿತ್ ಯು. ನಿಮ್ಮ ಹತ್ರ ಒಂದು ಒಳ್ಳೆ ಏನಂತಾರೆ ಮನಿ ಇರಲಿ, ಸಕ್ಸಸ್, ವಾಟ್ ಎವರ್ ಯು ವಾಂಟ್, ಅದು ಬಂದ ಮೇಲೇ ನೀವು ಹ್ಯಾಪಿಯಾಗಿರ್ತೀರ ಅನ್ನೋ ಗ್ಯಾರಂಟಿ ಮನಿ ನಿಮ್ಗೆ ಆ ಗ್ಯಾರಂಟಿ ಕೊಡೋದಿಲ್ಲ. ಐ ವಿಲ್ ಟೆಲ್ ಯು, ಆ ಗ್ಯಾರಂಟಿ ಮನಿ ಬಂದ ಮೇಲೇನೂ ನಿಮಗೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹ್ಯಾಪಿನೆಸ್ ನಾನು ಹೇಳ್ತಿರೋದು, ಖುಷಿ ಅನ್ನೋದು, ಸಂತೋಷ ಅನ್ನೋದು, ಒಂದು ಪೀಸ್ ಅನ್ನೋದು, ಅದು ನಿಮಗೆ ಅದು ಬಂದ್ರೇ ಸಿಗುತ್ತೆ ಅಂತ ಇಲ್ಲ. ಓಕೆ, ಆ ಗ್ಯಾರಂಟಿ ನಾನು ಕೊಡೋಕ್ಕಾಗಲ್ಲ ಇಲ್ಲಿ ಅಂತ ಐ ಆಮ್ ಸೇಯಿಂಗ್. ಬಟ್ ನೀವು ಹ್ಯಾಪಿಯಾಗಿದ್ದರೆ, ನೀವು ಸಂತೋಷವಾಗಿದ್ದರೆ, ನೀವು ಕಾಮ್ ಆಗಿದ್ದರೆ, ಪೀಸ್ ಆಗಿದ್ದರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಆಟೋಮೆಟಿಕ್ ಆಗಿ ನಿಮಗೆಲ್ಲ ಸಿಗುತ್ತೆ, ಇದ್ರ ಗ್ಯಾರಂಟಿ ಇದೆ. ಸೊ ವಾಟ್ ಮೆಸೇಜ್ ಐ ಆಮ್ ಗೆಟಿಂಗ್ ಹಿಯರ್ ಈಸ್ ರಿಮೈನ್ ಪಾಸಿಟಿವ್. ಇಫ್ ಯು ಆರ್ ಬೀಯಿಂಗ್ ಪಾಸಿಟಿವ್, ಇಫ್ ಯು ಆರ್ ಬೀಯಿಂಗ್ ಇನ್ ಪೀಸ್, ಒಂದು ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ನೀವು ವೈಬ್ರೇಟ್ ಆಗ್ತಿರ್ತೀರ, ಆಗ ನಿಮ್ಮ ಲೈಫಲ್ಲಿ ಇದೆಲ್ಲ ತುಂಬ ಈಸಿಯಾಗೇ ಬರುತ್ತೆ. ಬಿಕಾಸ್ ದಿಸ್ ರೀಡಿಂಗ್ ಈಸ್ ವೆರಿ ಬ್ಯೂಟಿಫುಲ್, ವೆರಿ ಪಾಸಿಟಿವ್. ಬಟ್ ನಿಮ್ಮ ಎನರ್ಜಿ ಲೋ ಆಗಿದ ತಕ್ಷಣ ನಿಮ್ಮ ರಿಯಾಲಿಟಿನೂ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ರಿಮೈನ್ ಪಾಸಿಟಿವ್. ದಿಸ್ ಈಸ್ ಅ ಫಸ್ಟ್ ಮೆಸೇಜ್ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್. ಐ ಥಿಂಕ್ ನೀವು ತುಂಬ ಮ್ಯಾನಿಫೆಸ್ಟೇಷನ್ ಮಾಡೋರಿದ್ದೀರಾ ಇಲ್ಲಿ. ಜಸ್ಟ್ ಐ ಆಮ್ ಗೆಟಿಂಗ್ ಅ ಮೆಸೇಜ್ ಥ್ರೂ ಸ್ಪಿರಿಟ್ ಗೈಡೆನ್ಸ್. ಐ ಆಮ್ ಗೆಟಿಂಗ್ ಸಮ್ ಕೈಂಡ್ ಆಫ್ ಎನರ್ಜೀಸ್. Maybe you're already a manifestor and you're already some kind of powerful person here. ಸ್ಪಿರಿಚುಯಾಲಿಟಿದಲ್ಲಿ ಇದ್ದೀರಾ ನೀವು ತುಂಬ ಸ್ಟ್ರಾಂಗ್ ಆಗಿ, ಬಟ್ ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಆಗ್ತಿದ್ದೀರಾ. ಮೈಂಡ್ ಏನೋ ನಿಮಗೆ ಯಾವಾಗೂ ಒಂದೇ ಥರ ಇರೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ತೋರಿಸ್ತಾ ಇದೆ. ಬಟ್ ಯು ಹ್ಯಾವ್ ಟು ಬಿ ಪಾಸಿಟಿವ್ ನೋ ಮ್ಯಾಟರ್ ವಾಟ್. ದಟ್ಸ್ ಇಟ್. ಇದು ರೂಲ್ ಮಾಡ್ಕೊಳ್ಳಿ. ಯು ಹ್ಯಾವ್ ಟು ಬಿ ಪಾಸಿಟಿವ್ ನೋ ಮ್ಯಾಟರ್ ವಾಟ್. ಈವನ್ ಇಫ್ ಯು ಆರ್ ನೆಗೆಟಿವ್, ಆ ನೆಗೆಟಿವ್ ಇಮೋಷನ್ಸ್ನ ಆಚೆ ತೆಗೆದುಬಿಟ್ಟು ಯು ಹ್ಯಾವ್ ಟು ಬಿ ಪಾಸಿಟಿವ್. ಓಕೆ, ಕಮ್ಯುನಿಕೇಟ್ ಕ್ಲಿಯರ್ಲಿ ಬರ್ತಿರೋದ್ರಿಂದ ಐ ಥಿಂಕ್ ಕಮ್ಯುನಿಕೇಷನಲ್ಲಿ ಏನಾದರೂ ಇಶ್ಯೂ ಆಗ್ತಾಯಿದ್ರೆ, ನಿಮ್ಮ ಪಾರ್ಟ್ನರ್ ಜೊತೆ ನೀವೇನು ಎಕ್ಸ್ಪ್ರೆಷನ್ ಏನಿದೆ ಅದು ಸ್ವಲ್ಪ ನಿಮಗೆ ಕ್ಲೀನಾಗಿ ಮಾಡೋಕ್ಕಾಗ್ತಿಲ್ಲ ಅಂದರೆ, ಐ ಹ್ಯಾವ್ ಟು ಟೆಲ್ ಯು ಒನ್ ಥಿಂಗ್. ಪ್ಲೀಸ್ ವರ್ಕ್ ಆನ್ ಯುವರ್ ಕಮ್ಯುನಿಕೇಷನ್. ಮಾತಾಡೋದ್ರಲ್ಲಿ ಇಫ್ ಯು ಕಾಂಟ್ ಸ್ಪೀಕ್, ಮೇಕ್ ನೋಟ್ಸ್. ಆ್ಯಕ್ಚುಲಿ ನೋಟ್ಸ್ ಮಾಡಿ ಮಾತಾಡೋದ್ರಿಂದ ಅದು ತುಂಬ ಒಂಥರ ಅಫಿಷಿಯಲ್ ಆಗಿಬಿಡುತ್ತೆ. ಸೊ ಯು ಹ್ಯಾವ್ ಟು ಸ್ಪೀಕ್ ಫ್ರಮ್ ಯುವರ್ ಹಾರ್ಟ್. ನಿಮಗೆ ಏನು ಫೀಲಿಂಗ್ಸ್ ಆಗ್ತಿದೆ ಅದನ್ನು ನೀವು ನಾರ್ಮಲಾಗಿ ಮಾತಾಡಬೇಕಾಗತ್ತೆ. ಬಟ್ ಸಮ್ಟೈಮ್ಸ್ ನಿಮಗೇನು ಹೇಳಬೇಕಂತ ಗೊತ್ತಾಗಿಲ್ಲ ಅಂದರೆ ಹೆಡ್ಲೈನ್ಸ್ ಮಾತ್ರ ಒಂದು ಪೇಪರಲ್ಲಿ ಬರ್ಕೊಳ್ಳಿ. ಆ್ಯಂಡ್ ವೈಲ್ ಯು ಆರ್ ಟಾಕಿಂಗ್ ಜಸ್ಟ್ ಆ ಪೇಪರ್ನ ನೋಡ್ಕೊಳ್ಳಿ. ಏನೋ ಒಂದು ಕಡೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಬರ್ತಿರೋದ್ರಿಂದ ಐ ಥಿಂಕ್ ಕಮ್ಯುನಿಕೇಷನ್ ಮೇಲೆ ಸ್ವಲ್ಪ ವರ್ಕ್ ಮಾಡಿದ್ರೆ ಬೆಟರ್ ಇರುತ್ತೆ ರಿಲೇಷನ್ಶಿಪ್ಪಲ್ಲಿ. ಬಿ ಅಸರ್ಟಿವ್ ಆ್ಯಂಡ್ ಇಯರ್ ಫ್ರಮ್ ನಾವು, ಈ ಎರಡು ಮೆಸೇಜ್ ಇದೆ. ಸ್ವಲ್ಪ ಆ್ಯಕ್ಟಿವ್ ಆಗಿರಿ. ನಿಮ್ಮ ಪರ್ಸನ್ ಏನಂತಿದ್ದಾರೆ ಅದನ್ನು ಕೇಳಿ. ನಿಮ್ಮ ಅಕ್ಕಪಕ್ಕ ಏನು ನಡೀತಿದೆ ಅದ್ರ ಕಡೆ ಗಮನ ಕೊಡಿ. ಯಾರೇನು ಹೇಳ್ತಿದ್ದಾರೆ ಅಂದರೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನಾನು ಹೇಳ್ತಿರೋದಿಲ್ಲಿ. ಯೂನಿವರ್ಸ್ ಇಸ್ ಟೆಲ್ಲಿಂಗ್ ನಿಮ್ಮ ರಿಲೇಷನ್ಶಿಪ್ನ ಸ್ಪಾಯ್ಲ್ ಮಾಡೋದಕ್ಕಾಗಿ ಯಾರು ಹೇಳ್ತಿರ್ಬೋದು, ಏನಾದರೂ ಮಾಡ್ತಿರ್ಬೋದು. ಸೊ ಆ ಕಡೆ ಗಮನ ಕೊಡಿ. ಆ್ಯಂಡ್ ಬಿ ರೆಡಿ, ಬಿ ಪ್ರಿಪೇರ್ಡ್ ಟು ಆನ್ಸರ್ ದೆಮ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಯರ್ ಫ್ರಮ್ ನಾವು ಕರೆಕ್ಟ್ ಈ ರೀಡಿಂಗ್ ಇವಾಗ ನೋಡ್ತಿದ್ದೀರಾ ಅಂದರೆ ಇಲ್ಲಿಂದ 1 ಇಯರ್ ಒಳಗಡೆ ನಿಮ್ಮ ಒಂದು ಗುಡ್ ನ್ಯೂಸ್ ನೀವು ರಿಸೀವ್ ಮಾಡ್ಬೋದು, ಅಥವಾ ಸಮ್ ಕೈಂಡ್ ಆಫ್ ಥಿಂಗ್ ನಿಮ್ಮ ಲೈಫಲ್ಲಿ ಚೇಂಜಸ್, ಹೌಸ್ ಆಗಿರ್ಬೋದು, ಮಗು ಆಗಿರ್ಬೋದು, ಆ್ಯಂಡ್ ಫೈನಾನ್ಷಿಯಲ್ ಥಿಂಗ್ ಆಗಿರ್ಬೋದು. ಮದುವೆ ಆಗಿ 1 ಇಯರ್ ಆದ ನಂತರ ಡೆಫಿನೆಟ್ಲಿ ದೆರ್ ಆರ್ ಮೆನಿ ಚೇಂಜಸ್ ಯು ಆರ್ ಸೀಯಿಂಗ್. ಆ್ಯಂಡ್ ಫ್ಯೂ ಪೀಪಲ್ ಎಂಗೇಜ್ಮೆಂಟ್ ಅಂತ ನಾನು ಏನು ಹೇಳಿದೆ ಅವರಿಗೋಸ್ಕರ ಇನ್ನೂ 1 ವರ್ಷ ಆದ ನಂತರ ಕ್ಲಿಯರ್ ಆಗಿ 1 ಇಯರ್ ಕಂಪ್ಲೀಟ್ ಆದ ನಂತರ ಯು ಕ್ಯಾನ್ ಎಕ್ಸ್ಪೆಕ್ಟ್ ಯುವರ್ ಮ್ಯಾರೇಜ್ ಅಂತಲೂ ಹೇಳ್ಬೋದು. ಇನ್ನೂ ಕೆಲವೊಬ್ಬರಿಗೆ ಆಫ್ಟರ್ 3 ಮಂತ್ಸ್ ಕಾಣಿಸ್ತದೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲೂ ನಿಮ್ಮ ಮದುವೆ ಆಗೋ ಚಾನ್ಸಸ್ ಇದೆ. ಮ್ಯಾರೇಜ್ ಎನರ್ಜಿ ಮಾತ್ರ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ ಜೂನಲ್ಲಿ. ಆ್ಯಂಡ್
ಆಗಸ್ಟಲ್ಲಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಮಂತ್ ಫಾರ್ಮ್ ಏನಿದೆ 4 months ಅಲ್ಲಿವರೆಗೂ. ಆ್ಯಂಡ್ ಇನ್ನೂ ಕೆಲವು ಪೀಪಲ್ಗೆ ಸ್ಟ್ರಾಂಗ್ಲಿ ಇನ್ನೂ ಇಲ್ಲ ಮ್ಯಾಮ್ ನಮಗಿನ್ನೂ ಟೈಮ್ ಇದೆ, ಎಂಗೇಜ್ಮೆಂಟ್ ಆಗೋ ಚಾನ್ಸಸ್ ಇದೆ ಅಂತ ಇವ್ರಿಗೆ ಡೆಫಿನೆಟ್ಲಿ ಇಯರ್ ಫ್ರಮ್ ನಾವ್ಗೆ ನಿಮ್ಮ ಮದುವೆ ಆಗೋ ಚಾನ್ಸಸ್ ತುಂಬ ಸ್ಟ್ರಾಂಗ್ ಆಗಿದೆ. ಅಥವಾ ಮದುವೆ ಇಲ್ಲ ಅಂದರೂ ದೇರ್ ಇಸ್ ಕೈಂಡ್ ಆಫ್ ಸಮಥಿಂಗ್ ನ್ಯೂ ಥಿಂಗ್ ಯು ಪೀಪಲ್ ಆರ್ ಸ್ಟಾರ್ಟಿಂಗ್, ಟ್ರಾವೆಲಿಂಗ್ ಸಮ್ ಅದರ್ ವರ್ಲ್ಡ್. ಎಸ್, ಮೇ ಬಿ ನೀವು ಇಂಡಿಯಾದಲ್ಲಿದ್ದೀರಾ ಕರೆಂಟ್ಲಿ, ಅಥವಾ ನೀವು ಔಟ್ ಆಫ್ ಇಂಡಿಯಾದಲ್ಲಿದ್ದೀರಾ, ಬೇರೆ ಕಂಟ್ರಿಗೆ ಹೋಗ್ಬೇಕಂತಿದ್ದೀರಾ, ಬೇರೆ ಸಿಟಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ದೀರಾ. ಎವ್ರಿಥಿಂಗ್ ವಿಲ್ ಹ್ಯಾಪನ್ ವಿತಿನ್ ಅ ಇಯರ್. ಸೊ ಐ ಥಿಂಕ್ ದಿಸ್ ಈಸ್ ಅ ಕ್ಲಿಯರ್ ಮೆಸೇಜಸ್ ಯು ಗಾಟ್ ಹಿಯರ್. ಆ್ಯಂಡ್ ದಟ್ಸ್ ಇಟ್ ಗೈಸ್, ಥ್ಯಾಂಕ್ ಯು. ಪರ್ಸ್ನಲ್ ರೀಡಿಂಗ್ಸ್ ಬೇಕು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಮೆಸೇಜ್ ಮೀ. ವಾಟ್ಸಪ್ ನಂಬರ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಥ್ಯಾಂಕ್ ಯು.